ಹಣ್ಣುಗಳ ರಾಜ ಮಾವು. ಹೆಸರು ಹೇಳಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಆದರೆ ಮಾವಿನ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟು ತಿನ್ನುವುದರಿಂದ ಹಲವಾರು ವೈಜ್ಞಾನಿಕ ಪ್ರಯೋಜನಗಳಿವೆ. ಮಾವಿನ ಹಣ್ಣುಗಳನ್ನು ತಿನ್ನುವ ಮೊದಲು ನೀರಿನಲ್ಲಿ ಯಾಕೆ ನೆನೆಸಿಡಬೇಕು ಅನ್ನೋದಕ್ಕೆ ಅನೇಕ ಕಾರಣಗಳಿವೆ. ಮಾವಿನ ಹಣ್ಣನ್ನು ತಿನ್ನುವ ಮುನ್ನ 30 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು ಅಂತ ನಿಮಗೆ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಳಿರಬಹುದು. ಅದು ಏನಕ್ಕೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಮಾವಿನ ಹಣ್ಣುಗಳಲ್ಲಿ ವಿಟಮಿನ್ ಸಿ, ಎ, ಕೆ, ಇ ಮತ್ತು ಬಿ ಹೇರಳವಾಗಿದೆ. ಮಾವಿನ ಹಣ್ಣಿನ ಕಾಂಡದಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಫೈಟಿಕ್ ಆಮ್ಲವನ್ನು ಹೊಂದಿರುತ್ತದೆ. ಫೈಟಿಕ್ ಆಮ್ಲವನ್ನು ಪೋಷಕ ವಿರೋಧಿ ಅಂತ ಪರಿಗಣಿಸಲಾಗಿದೆ. ಯಾಕೆಂದ್ರೆ ಇದು ಕಬ್ಬಿಣ, ಸತು ಮತ್ತು ಕ್ಯಾಲ್ಸಿಯಂನಂತಹ ಪ್ರಮುಖ ಖನಿಜಗಳ ದೇಹಕ್ಕಾಗುವ ಪ್ರಯೋಜನಗಳನ್ನು ದುರ್ಬಲಗೊಳಿಸುತ್ತದೆ. ಮಾವಿನ ಹಣ್ಣುಗಳು ಫೈಟೋಕೆಮಿಕಲ್ಗಳನ್ನು ಒಳಗೊಂಡಿರುತ್ತವೆ. ಇದು ಕಡಿಮೆ ಪ್ರಮಾಣದಲ್ಲಿ ಪ್ರಯೋಜನಕಾರಿ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯಾತ್ಮಕವಾಗಿರುತ್ತದೆ. ಮಾವಿನ ಹಣ್ಣನ್ನ ನೆನೆಸುವುದು ಈ ಫೈಟೋಕೆಮಿಕಲ್ಗಳ ಸಾಂದ್ರತೆಯನ್ನು ಮಾಡುತ್ತದೆ. ಇದು ದೇಹದಲ್ಲಿ ಕೊಬ್ಬಿನ ಕೋಶಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ. ಮಾವಿನ ಹಣ್ಣಿನ ಮೇಲೆ ಸಾವಯವ ಎಂದು ಲೇಬಲ್ ಅಂಟಿಸಿದ್ದರೂ ಇವುಗಳ ಮೇಲೆ ಕೀಟನಾಶಕಗಳು ಇರುವ ಸಾಧ್ಯತೆ ಇರುತ್ತದೆ. ಬೆಳೆಯುವ ಮಣ್ಣಿನಲ್ಲಿ ರಾಸಾಯನಿಕವಾಗಿ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಹೆಚ್ಚಾಗಿ ಕಲಬೆರಕೆಯಾಗಿರುತ್ತವೆ. ಈ ವಿಷಕಾರಿ ರಾಸಾಯನಿಕಗಳು ಉಸಿರಾಟದ ಜಾಗದಲ್ಲಿ ಸೋಂಕು, ಕಣ್ಣು ಚರ್ಮದ ಕಿರಿಕಿರಿ ಹಾಗೂ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಮಾವಿನಕಾಯಿಯನ್ನು ಕೃತಕವಾಗಿ ಹಣ್ಣು ಮಾಡಲು ಕೆಲವು ಉತ್ಪಾದಕರು ಅಥವಾ ವ್ಯಾಪಾರಿಗಳು ಕ್ಯಾಲ್ಸಿಯಂ ಕಾರ್ಬೈಡ್ ಚೀಲಗಳನ್ನು ಬಳಸುತ್ತಾರೆ. ಇದು ಅಸಿಟಿಲಿಯನ್ ಅನಿಲವನ್ನು ಉತ್ಪಾದಿಸಲು ಕ್ರೇಟ್ಗಳಲ್ಲಿನ ತೇವಾಂಶದೊಂದಿಗೆ ರಿಯಾಕ್ಟ್ ಆಗುತ್ತದೆ. ಇದು ಕೃತಕವಾಗಿ ಮಾಗುವ ವೇಗವನ್ನು ಹೆಚ್ಚಿಸುತ್ತದೆ. ಮಾವಿನ ಹಣ್ಣನ್ನು ನೆನೆಸುವುದರಿಂದ ಅವು ಕೃತಕವಾಗಿ ಮಾಗಿವೆಯೇ ಅಥವಾ ನೈಸರ್ಗಿಕವಾಗಿ ಮಾಗಿವೆಯೇ ಎಂಬುದು ಗೊತ್ತಾಗುತ್ತದೆ. ಮಾವಿನ ಹಣ್ಣುಗಳು ಶಾಖ ಪ್ರಚೋದಕ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಹಲವಾರು ಬಾರಿ ಟೀಕಿಸಲಾಗಿದೆ. ಈ ಗುಣಲಕ್ಷಣಗಳು ಮೊಡನೆ, ದದ್ದುಗಳಂತಹ ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ತಲೆನೋವು, ವಾಕರಿಕೆ ಮುಂತಾದ ಸಮಸ್ಯೆಗಳನ್ನು ಕೂಡ ಉಂಟು ಮಾಡುತ್ತದೆ. ಕನಿಷ್ಠ 30 ನಿಮಿಷ ನೀರಿನಲ್ಲಿ ನೆನೆಸಿಟ್ಟರೆ ಥರ್ಮೋಜೆನಿಕ್ ಗುಣಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಇವುಗಳನ್ನು ಸೇವಿಸಿದ ನಂತರ ದೇಹದ ಬಿಸಿ ಸ್ಥಿರವಾಗಿಡಲು ನೆರವಾಗುತ್ತದೆ. ಆಗ ತಾನೇ ಮರದಿಂದ ಕಿತ್ತು ತಂದ ಮಾವಿನ ಹಣ್ಣುಗಳಲ್ಲಿ ರಸ ಅಥವಾ ಲ್ಯಾಟೆಕ್ಸ್ ಅನ್ನು ಹೊಂದಿರುತ್ತದೆ. ಇದು ಕೆಲವು ಜನರಲ್ಲಿ ಕಿರಿಕಿ ಅಥವಾ ಅಲರ್ಜಿಗೆ ಕಾರಣವಾಗುತ್ತೆ. ನೆನೆಸಿಡುವುದರಿಂದ ಹಣ್ಣಿನ ಮೇಲ್ಮೈಯಲ್ಲಿ ಲ್ಯಾಟೆಕ್ಸ್ ಅಂಶವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಿಸಿ ವಾತಾವರಣದಲ್ಲಿ ಮಾವಿನ ಹಣ್ಣುಗಳನ್ನು ತೆರೆದಿಟ್ಟರೆ ತುಂಬಾ ಬೆಚ್ಚಗಿರುತ್ತದೆ. ಅವುಗಳನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟು ತಿಂದರೆ ಹೆಚ್ಚು ಉಲ್ಲಾಸಕರವಾಗಿರುತ್ತದೆ. ನೀರಿನಲ್ಲಿ ನೆನೆಸಿಟ್ಟಾಗ ಹಣ್ಣಿನ ಜಲ ಸಂಚಯವನ್ನು ಹೆಚ್ಚಿಸುತ್ತದೆ.